ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ನಮ್ಮ ಭಾರತ ದೇಶ ಒಂದು ಪುಣ್ಯಭೂಮಿಯೇ ಸರಿ. ಇದು ವೇದ, ಉಪನಿಷತ್ತು, ಭಾಗವತ ಮುಂತಾದ ಶ್ರೇಷ್ಠ ಗ್ರಂಥಗಳನ್ನು ಹೊಂದಿರುವಂತಹ ಒಂದು ಅದ್ಭುತ ರಾಷ್ಟ್ರ. ದೇವರು ಹಾಗೂ ಧರ್ಮಗಳ ವಿಷಯದಲ್ಲಿ ಮೊದಲಿನಿಂದಲೂ ದಿಟ್ಟ ನಂಬಿಕೆಯಲ್ಲಿರುವಂತಹ ದೇಶ ನಮ್ಮ ಭಾರತ. ಹಾಗಾಗಿ ಸಾಕಷ್ಟು ಗುಡಿಗೋಪುರಗಳನ್ನು ನಮ್ಮ ದೇಶದ ತುಂಬೆಲ್ಲ ನಾವು ಕಾಣುತ್ತೇವೆ. ಭಾರತ ದೇಶದಲ್ಲಿರುವ ಕೆಲವು ದೇವಸ್ಥಾನಗಳು ರೋಚಕ ಹಿನ್ನೆಲೆ ಮತ್ತು ಅಚ್ಚರಿಯ ವಿದ್ಯಮಾನಗಳಿಂದಾಗಿಯೇ ಪ್ರಖ್ಯಾತಿಯನ್ನು ಗಳಿಸಿರುತ್ತವೆ. ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಭಾರತದ ಅತ್ಯಂತ ಪ್ರಾಚೀನ ಮತ್ತು ಆಶ್ಚರ್ಯಕರ ದೇಗುಲವೊಂದರ ಪರಿಚಯವನ್ನು ಮಾಡುತ್ತಲಿದ್ದೇವೆ. ಈ ಮಹಿಮಾನ್ವಿತ ದೇವಾಲಯದಲ್ಲಿರುವ ಶಿವಲಿಂಗಕ್ಕೆ ಮೊಳೆಯನ್ನು ಹೊಡೆಯಲಾಗಿದೆ. ಇದರಿಂದ ಆ ಶಿವಲಿಂಗದಿಂದ ಬಂದಂತಹ ರಕ್ತದ ಕಲೆ ಇಂದಿಗೂ ಹಾಗೆಯೇ ಇದೆ. ಈ ವಿಶಿಷ್ಟ ದೇಗುಲವಿರುವುದು ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಅಮರಾವತಿ ಎಂಬಲ್ಲಿ. ಕೃಷ್ಣಾ ನದಿಯ ದಂಡೆಯಲ್ಲಿರುವ ಅಮರಾವತಿ ಆಂಧ್ರದ ಗುಂಟೂರು ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಪಟ್ಟಣ. ಅಮರಾವತಿ ಪಟ್ಟಣದಲ್ಲಿ ಅಮರೇಶ್ವರ ಎಂಬ ಪುರಾಣ ಪ್ರಸಿದ್ಧ ದೇಗುಲವಿದೆ. ಈ ದೇಗುಲವನ್ನು ಅಮರಲಿಂಗೇಶ್ವರ ದೇಗುಲ ಎಂದು ಸಹ ಕರೆಯಲಾಗುತ್ತದೆ. ಅಮರಾವತಿ ಅಮರೇಶ್ವರ ದೇಗುಲದ ಶಿವಲಿಂಗವು ಅತ್ಯಂತ ಶಕ್ತಿಯುತವಾಗಿದ್ದು ಸಾಕ್ಷಾತ್ ದೇವಲೋಕದ ರಾಜ ಇಂದ್ರನಿಂದಲೇ ಪ್ರತಿಷ್ಠಾಪಿತಗೊಂಡು ಪೂಜಿತಗೊಂಡಿದೆ. ಜೊತೆಗೆ ಅಮರಾವತಿ ಅಮರೇಶ್ವರ ದೇಗುಲವು ಆಂಧ್ರ ಪ್ರದೇಶದಲ್ಲಿರುವ ಪಂಚರಾಮ ಕ್ಷೇತ್ರಗಳಲ್ಲಿ ಪ್ರಮುಖದ್ದೆನಿಸಿದೆ. ಪಂಚರಾಮ ಕ್ಷೇತ್ರಗಳೆಂದರೆ ಪ್ರಭು ಶ್ರೀರಾಮಚಂದ್ರರಿಗೆ ಸಂಬಂಧಿಸಿದ ಕ್ಷೇತ್ರಗಳೆಂದು ನಾವು ಭಾವಿಸುತ್ತೇವೆ. ಆದರೆ ಪಂಚರಾಮ ಕ್ಷೇತ್ರಗಳೆಂದರೆ ರಾಮನಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲ, ಇವು ಶಿವದೇವರಿಗೆ ಸಂಬಂಧಿಸಿದ ಕ್ಷೇತ್ರಗಳು. ಪಂಚರಾಮ ಕ್ಷೇತ್ರಗಳು ಆರಾಮ ಕ್ಷೇತ್ರಗಳಾಗಿವೆ. ಆರಾಮ ಎಂದರೆ ಶಿವ ಎಂದರ್ಥ. ದೇವರುಗಳಲ್ಲಿ ಶಿವದೇವರೊಬ್ಬರಿಗೆ ಮಾತ್ರ ಆರಾಮವಾಗಿರುವುದು ಸಾಧ್ಯ. ಹಾಗಾಗಿ ಈ ಶಿವದೇವರನ್ನು ಮಾತ್ರ ಆರಾಮ ಎಂದು ಸಹ ಕರೆಯಲಾಗುತ್ತದೆ. ಅಮರಾವತಿ ಅಮರೇಶ್ವರ ಶಿವಲಿಂಗವು ಪ್ರತಿಷ್ಠಾಪಿತಗೊಂಡಿರುವುದರ ಕುರಿತು ಒಂದು ಪೌರಾಣಿಕ ಕಥೆ ಇದೆ. ಪೌರಾಣಿಕ ಹಿನ್ನೆಲೆ: ಪುರಾಣ ಕಾಲದಲ್ಲಿ ತಾರಕಾಸುರ ಎಂಬ ಅಸುರನಿದ್ದನು. ಅವನ ಬಳಿ ದಿವ್ಯ ಶಕ್ತಿ ಹೊಂದಿರುವ ಶಿವಲಿಂಗ ಹೊಂದಿತ್ತು. ಹಾಗಾಗಿ ಅವನನ್ನು ಯಾರೂ ಸಹ ಸೋಲಿಸಲಾಗುತ್ತಿರಲಿಲ್ಲ. ತಾರಕಾಸುರನನ್ನು ಸಂಹರಿಸಬೇಕೆಂದು ಶಿವದೇವರ ಪುತ್ರ ಕಾರ್ತಿಕೇಯರು ಪಣ ತೊಡುತ್ತಾರೆ. ಕಾರ್ತಿಕೇಯರು ತಮ್ಮಲ್ಲಿರುವ ಶಕ್ತಿ ಆಯುಧದಿಂದ ತಾರಕಾಸುರನ ದೇಹವನ್ನು ಛಿದ್ರ ಮಾಡುತ್ತಾರೆ. ಆದರೆ ಮತ್ತೆ ಎಲ್ಲ ದೇಹದ ತುಂಡುಗಳು ಕ್ರೋಢೀಕರಣಗೊಂಡು ತಾರಕಾಸುರನು ಮತ್ತೆ ಜನ್ಮ ತಾಳುತ್ತಾನೆ. ಮತ್ತೆ ತಾರಕಾಸುರನ ದೇಹವನ್ನು ಛಿದ್ರ ಮಾಡಿದರೂ ಎಲ್ಲ ತುಂಡುಗಳು ಕೂಡಿಕೊಂಡು ತಾರಕಾಸುರ ಬದುಕುತ್ತಿರುತ್ತಾನೆ. ಇದರಿಂದ ಕಾರ್ತಿಕೇಯರು ವಿಚಲಿತರಾಗುತ್ತಾರೆ. ಮಹಾವಿಷ್ಣು ದೇವರು ಕಾರ್ತಿಕೇಯರ ಎದುರು ಪ್ರತ್ಯಕ್ಷರಾಗಿ ತಾರಕಾಸುರನ ಬಳಿ ಇರುವ ಶಿವಲಿಂಗವನ್ನು ಮೊದಲು ತುಂಡು ಮಾಡಿ ಅನಂತರ ಅವನನ್ನು ವಧಿಸುವಂತೆ ಉಪಾಯ ನೀಡುತ್ತಾರೆ. ಕಾರ್ತಿಕೇಯರು ತಾರಕಾಸುರನ ಗಂಟಲಲ್ಲಿರುವ ಶಿವಲಿಂಗವನ್ನು ಛಿದ್ರ ಮಾಡುವಾಗ ಅವು 5 ತುಂಡುಗಳಾಗಿ 5 ಪ್ರತ್ಯೇಕ ಸ್ಥಳಗಳಲ್ಲಿ ಬೀಳುತ್ತವೆ. ಈ ಶಿವಲಿಂಗಗಳನ್ನು ಇಂದ್ರ, ಸೂರ್ಯ, ಚಂದ್ರ, ವಿಷ್ಣು ಹಾಗೂ ಕಾರ್ತಿಕೇಯರು ಪ್ರತಿಷ್ಠಾಪಿಸುತ್ತಾರೆ. ಹೀಗೆ ನಿರ್ಮಾಣಗೊಂಡ 5 ಪುಣ್ಯಕ್ಷೇತ್ರಗಳೇ ಪಂಚರಾಮ ಕ್ಷೇತ್ರಗಳು. ಪಂಚರಾಮ ಕ್ಷೇತ್ರಗಳಲ್ಲಿ ಅಮರಾವತಿಯ ಶಿವಲಿಂಗವನ್ನು ಇಂದ್ರದೇವರೇ ಪ್ರತಿಷ್ಠಾಪಿಸಿ ಪೂಜಿಸಿದ್ದಾರೆ. ಪಂಚರಾಮ ಕ್ಷೇತ್ರಗಳಲ್ಲಿ ಇನ್ನುಳಿದ 4 ಕ್ಷೇತ್ರಗಳೆಂದರೆ ಸೂರ್ಯದೇವ ಪ್ರತಿಷ್ಠಾಪಿಸಿರುವ ದಕ್ಷರಾಮ, ಚಂದ್ರದೇವ ಪ್ರತಿಷ್ಠಾಪಿಸಿರುವ ಸೋಮರಾಮ, ವಿಷ್ಣುದೇವರು ಪ್ರತಿಷ್ಠಾಪಿಸಿರುವ ಕ್ಷೀರರಾಮ ಮತ್ತು ಕುಮಾರಸ್ವಾಮಿ ಅಥವಾ ಕಾರ್ತಿಕೇಯ ದೇವರು ಪ್ರತಿಷ್ಠಾಪಿಸಿರುವ ಕುಮಾರರಾಮ. ಈ ಎಲ್ಲ ಕ್ಷೇತ್ರಗಳು ಆಂಧ್ರ ಪ್ರದೇಶ ರಾಜ್ಯದಲ್ಲಿಯೇ ಇರುವುದು ಮತ್ತೊಂದು ವಿಶೇಷತೆ. ಇನ್ನು ಅಮರಾವತಿ ಅಮರೇಶ್ವರ ಶಿವಲಿಂಗದ ವಿಶೇಷತೆ ಎಂದರೆ ಈ ಶಿವಲಿಂಗವು ಅತ್ಯಂತ ಎತ್ತರವಾಗಿದೆ. ಹಾಗಾಗಿಯೇ ಅರ್ಚಕರು ಒಂದು ಪೀಠದ ಮೇಲೆ ನಿಂತು ಪೂಜೆ ಅಭಿಷೇಕಗಳನ್ನು ನೆರವೇರಿಸುತ್ತಾರೆ. ಮುಗಿಲೆತ್ತರದ ಅಮರೇಶ್ವರ ಶಿವಲಿಂಗದ ದರ್ಶನ ಭಕ್ತಾದಿಗಳಲ್ಲಿ ದಿವ್ಯ ಅನುಭೂತಿಯನ್ನು ನೀಡುವುದರಲ್ಲಿ ಸಂಶಯವೇ ಇಲ್ಲ. ಇನ್ನೊಂದು ಆಶ್ಚರ್ಯಕರ ವಿಷಯವೆಂದರೆ ಶಿವಲಿಂಗದ ಮೇಲ್ಭಾಗದಲ್ಲಿ ಕೆಂಪು ಬಣ್ಣದ ಕಲೆಯೊಂದಿದೆ. ಇದು ರಕ್ತದ ಕಲೆಯಾಗಿದೆ.
ಈ ಕಲೆ ಉಂಟಾದದ್ದು ಹೇಗೆ ಎಂದು ತಿಳಿದರೆ ತಮಗೆಲ್ಲ ಆಶ್ಚರ್ಯವೆನಿಸುತ್ತದೆ. ಅಮರೇಶ್ವರ ಶಿವಲಿಂಗವು ದಿನೇ ದಿನೇ ಎತ್ತರಕ್ಕೆ ಬೆಳೆಯುತ್ತಿತ್ತಂತೆ. ಶಿವಲಿಂಗದ ಬೆಳವಣಿಗೆಯನ್ನು ನಿಲ್ಲಿಸುವ ಸಲುವಾಗಿ ಒಂದು ಮೊಳೆಯನ್ನು ಶಿವಲಿಂಗದ ತಲೆಯ ಮೇಲೆ ಹೊಡೆಯಲಾಗಿದೆ. ಹೀಗೆ ಮಾಡಿದ ಪರಿಣಾಮ ಶಿವಲಿಂಗದ ತಲೆಯಿಂದ ರಕ್ತ ಸುರಿದಿದೆ. ಆಶ್ಚರ್ಯವೆಂಬಂತೆ ಆ ರಕ್ತದ ಕಲೆ ಈಗಲೂ ಸಹ ಶಿವಲಿಂಗದ ಮೇಲೆ ಹಾಗೆಯೇ ಇದ್ದು ಇದನ್ನು ಭಕ್ತಾದಿಗಳು ಗಮನಿಸಬಹುದಾಗಿದೆ. ಪುರಾಣ ಪ್ರಸಿದ್ಧ ಅಮರೇಶ್ವರ ದೇಗುಲವು ಅಮರಾವತಿ ಪಟ್ಟಣದಲ್ಲಿ ಕೃಷ್ಣಾ ನದಿಯ ದಂಡೆಯಲ್ಲಿದೆ. ಆಂಧ್ರ ಪ್ರದೇಶದ ಗುಂಟೂರಿನಿಂದ ದೇಗುಲ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಗುಂಟೂರು ಮತ್ತು ವಿಜಯವಾಡದಿಂದ ದೇಗುಲಕ್ಕೆ ತಲುಪಲು ಉತ್ತಮ ಬಸ್ ಸೌಕರ್ಯವಿದೆ.